टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಯಾಕೆ ಯುವಕ ಯುವತಿಯರು ಸಾಯ್ತಾ ಇದ್ದಾರೆ ಈ ಪ್ರಶ್ನೆ ಎದ್ದಿದೆ. ನೀವು ಮೊನ್ನೆಯಿಂದ ನೋಡ್ತಾ ಇದ್ದೀರಿ ಟಿವಿ ನ್ಯೂಸಲ್ಲಿ ನೋಡಿ, ಹಾಸನದಲ್ಲೇ ಚಿಕ್ಕ ವಯಸ್ಸಿನ ಮಕ್ಕಳುಗಳು ಸಾಯ್ತಾ ಇರುವಂಥದ್ದು. ಕಾರಣ ಏನು? ಕಾಲೇಜ್ ಓದ್ತಿರುವಂಥವ್ರು, ದೇವರೇ ಅಂತ ಕೆಲಸ ಶುರು ಮಾಡ್ಕೊಂಡಿರುವಂಥವ್ರು. ಇನ್ನು ಬಿಡಿ 20-25 ವರ್ಷದವರೇ ಸಾಯ್ತಾ ಇದ್ದಾರೆ. 30-40-50 ವರ್ಷದ ಒಳಗಡೆಗೆ ವಿಪರೀತ ಸಂಖ್ಯೆಯಲ್ಲಿ ಜನ ಸಾಯ್ತಾ ಇದ್ದಾರೆ. ಇದರ ಬಗ್ಗೆ ಬಹಳಷ್ಟು ಸಂಗತಿಗಳನ್ನು ಮಾತಾಡ್ತೀವಿ. ಆದರೆ ಅದಕ್ಕಿಂತ ಮೊದಲು ಮತ್ತೊಬ್ಬ ಬಾಲಿವುಡ್ ನಟಿ ಶೆಫಾಲಿ ಮೃತಪಟ್ಟಿದ್ದಾರೆ. ಹೃದಯಾಘಾತದಿಂದ ಶೆಫಾಲಿ ಜರಿವಾಲಾ ನಿಧನ ಹೊಂದಿದ್ದಾರೆ. ಎದೆ ನೋವಿತ್ತು, ಅಸ್ವಸ್ಥಗೊಂಡಿದ್ದರು. ತಕ್ಷಣಕ್ಕೆ ಅವ್ರನ್ನ ಕೂಪರ್ ಆಸ್ಪತ್ರೆಗೆ ಕರೆತರಲಾಗಿತ್ತು, ಮುಂಬೈನ ಕೂಪರ್ ಆಸ್ಪತ್ರೆ. ಆದರೆ ಇಲ್ಲ, ನೀವು ಕರ್ಕೊಂಬಂದಿರೋದು ಲೇಟ್ ಆಯಿತು, ಆಕೆ ಸತ್ತೇ ಹೋಗಿದ್ದಾಳೆ ಅಂತ ಹೇಳಿದರು ಡಾಕ್ಟ್ರು. ಬಿಗ್ ಬಾಸ್ 13ನೇ ಆವೃತ್ತಿನಲ್ಲೂ ಕೂಡ ಈಕೆ ಕಾಣಿಸ್ಕೊಂಡಿದ್ಲು. ಹಲವಾರು ಚಿತ್ರಗಳಲ್ಲೂ ಕೂಡ ಈಕೆ ನಟನೆ ಮಾಡಿದ್ಲು. ಪುನೀತ್ ಅಭಿನಯದ ಚಿತ್ರದಲ್ಲೂ ಕೂಡ ಈಕೆ ನಟನೆ ಮಾಡಿದ್ಲು. ಹುಡುಗರು ಅನ್ನುವಂಥ ಸಿನಿಮಾ ಏನಿತ್ತಲ್ಲ ಅದರಲ್ಲಿ ನೋಡಿ, ಈಕೆ ಏರೋದು ನೋಡಿ, ಈಕೆ ಏನು ವಿಪರೀತ ದಪ್ಪ ಇದ್ದಾಳ, ಸಾಯುವಂಥ ವಯಸ್ಸ. ಯಾವುದಾದ್ರು ನೋಡಿದ್ರೆ ಆಕೆಯ ಮುಖದಲ್ಲಿ ಏನಾದರೂ ಸಾವಿನ ಛಾಯೆ ಕಾಣ್ತಾ ಇದೆಯಾ? ಕಿಂಚಿತ್ ಏನಾದರೂ ಕಾಣ್ತಾ ಇದೆಯಾ? ಇದ್ದಕ್ಕಿದ್ದಂಗೆ ಜನ ಸಾಯ್ತಾ ಇದ್ದಾರೆ. ಕಾರಣ ಏನು? ಕಾರಣ 108 ಕಾರಣಗಳನ್ನು ನಾವು ಹಾಕ್ತೀವಿ. 108 ಕಾರಣಗಳು. ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ದೇನಪ್ಪ ಅಂದರೆ, ಇಲ್ಲರೀ ಕೋವಿಡ್ ವ್ಯಾಕ್ಸಿನ್ ತಗೊಂಡ್ವಲ್ಲ, ಅದೇ ನೋಡಿ ಎಡವಟ್ಟಾಗಿದ್ದು. ಕೋವಿಡ್ ವ್ಯಾಕ್ಸಿನ್ ತಗೊಂಡಿದ್ದು ಜನ ಸಾಯ್ತಾ ಇದ್ದಾರೆ ಅನ್ನುವಂಥ ಮಾತುಗಳನ್ನ ನಾವು ಕೇಳಿದ್ವಿ. ಸೊ ಅದು ತಪ್ಪು ಅಂತ ಹೇಳ್ತಿಲ್ಲ. ನೀವು 1%, 2%, 3% ಈ ರೀತಿ ಇದೆ. ಯಾರ್ಯಾರು ಈ ಕೋಮಾರ್ಬಿಡಿಟಿ ಕೇಸ್ಗಳಿಂದ ಬಳಲ್ತಾ ಇರ್ತಾರಲ್ಲ, ವಿಪರೀತ ತೊಂದರೆಗಳಿಂದ, ಆಪರೇಷನ್ಗಳಾಗಿರುವಂಥವರು, ತುಂಬ ಹೃದಯದ ಬೇನಿಂದ ಬಳಲ್ತಿರುವಂಥವರು, ವಿಪರೀತ BP, ವಿಪರೀತ ಶುಗರು, ಲಂಗ್ಸ್ ಸಮಸ್ಯೆ ಇದ್ದಂಥವರು, ಕ್ಯಾನ್ಸರ್ ಇದ್ದಂಥವರು, ಕಿಡ್ನಿ ಲಿವರ್ ಸಮಸ್ಯೆ ಇದ್ದಂಥವರು, ಅಂಥವ್ರಿಗೆ ತೊಂದರೆ ಆಗುತ್ತೆ ನಿಜ. ಚಿಕ್ಕ ವಯಸ್ಸಿನವರು ಶೆಫಾಲಿ ಜರಿವಾಲಾ ನಾವು ನೋಡ್ತಾ ಇದ್ದೀವಿ. ಅವಳು ಉತ್ಸಾಹನ ಇರೋದು ನೋಡಿ, ಅವಳು ಎಷ್ಟು ಸ್ಮಾರ್ಟ್ ಆಗಿದ್ದಾಳೆ ನೋಡಿ. ನಾವು ತೋರಿಸ್ತಾ ಇದ್ದೀವಿ. ಹುಡುಗರು ಚಿತ್ರದಲ್ಲೂ ಕೂಡ ಈಕೆ ನಟನೆ ಮಾಡಿದ್ಲು. ಪುನೀತ್ ರಾಜ್ಕುಮಾರ್ ಅಭಿನಯದ ಹುಡುಗರು ಚಿತ್ರ. ಪುನೀತ್ ರಾಜ್ಕುಮಾರೇ ಅದ್ಭುತವಾದಂಥ ನೃತ್ಯ ಮಾಡ್ತಾಯಿದ್ರು. ಪುನೀತ್ ರಾಜ್ಕುಮಾರ್ ಅದ್ಭುತವಾದಂಥ ಡ್ಯಾನ್ಸರ್. ಅವರಿಗೆ ಸರಿಸಮಾನವಾಗಿ ಈಕೆ ಕುಣಿದಿದ್ಲು. ಅಂಥ ಶೆಫಾಲಿ ಇದ್ದಕ್ಕಿದ್ದಂಗೆನೇ ಎದೆ ನೋವು ಅಂತ ಕುಸಿದು ಬೀಳ್ತಾಳೆ. ಆಕೆನ ತಕ್ಷಣಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗೋದ್ರೊಳಗಡೆ ಜೀವನೇ ಹೋಗಿರುತ್ತೆ. ಏನಿದು? ಶೆಫಾಲಿ ನಿವಾಸ, ಮುಂಬೈನ ನಿವಾಸವನ್ನು ನಾವು ತೋರಿಸ್ತಾ ಇದ್ದೀವಿ. ನೋಡಿ, ಇದು ಸಂಗತಿ. ನಾನು ಹೇಳ್ತಾ ಇದ್ದೆ, ಈಕೆ ನೋಡಿದ್ರೆ ಈಕೆ ಸಾಯುವಂಥ ರೀತಿಯಲ್ಲಿ ಅನ್ನಿಸ್ತಾಳ. ನೀವೇನೇ ತಕ್ಷಣಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ನ ತೀವ್ರತೆ ಇದೆಯಲ್ಲ, ಭಾಳ ದೊಡ್ಡ ಪ್ರಮಾಣದ ಆಗ್ತಾ ಇದೆ. ಕಾರ್ಡಿಯಾಕ್ ಅರೆಸ್ಟ್ ಆಗ್ತಾ ಇದೆ. ನೀವು ಬದುಕಿಸ್ಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ. ಕಾರಣ ಏನು? ನಮ್ಮ ಜೀವನ ಶೈಲಿ ಕಾರಣನಾ? ನಮ್ಮ ಚಿಂತನೆಗಳ ಕಾರಣನಾ? ನಮ್ಮ ರೀತಿ ನೀತಿಗಳ ಕಾರಣನಾ? ಏನಿದು? ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಟಿವಿನೇ ನಿಮಗೆ ಸಾಕಷ್ಟು ವಿವರಗಳನ್ನು ಕೊಡುತ್ತೆ. ಪ್ರತಿ ನ್ಯೂಸ್ ಸಂಚಿಕೆಯಲ್ಲೂ ಕೂಡ ನಾವು ಹಲವಾರು ವಿವರಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಈ ರೀತಿ ಆಗಿಬಿಟ್ರೆ ನಾವು ಸದೃಢ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ರೋಗಿಷ್ಠ ಭಾರತ ನಿರ್ಮಾಣ ಆಗ್ಬೋದು ನೋಡಿ. ಯಾಕಂದರೆ ನಾವಂತೀವಿ ಸಾಮಾನ್ಯವಾಗಿ ಮುಂದಿನ ಶತಮಾನ ಭಾರತದ್ದು ಅನ್ನುವಂಥ ಮಾತನ್ನು ಹೇಳ್ತೀವಿ. ಯಾಕಂದರೆ ಅತ್ಯಂತ ಹೆಚ್ಚಿನ ಸಂಖ್ಯೆಯ ಯುವಕರಿರುವಂಥದ್ದು ಭಾರತದಲ್ಲಿ. ಬೇರೆ ಬೇರೆ ರಾಷ್ಟ್ರಗಳಿಗೆ ಚಿಂತೆ ಕಾಡ್ತಾ ಇದೆ. ಈಗಾಗಲೇ ಜಪಾನ್ನವ್ರಿಗೆ ತಮ್ಮದೇ ಆದಂಥ ಚಿಂತೆ ಇದೆ, ಅಮೆರಿಕನ್ನರಿಗೆ ತಮ್ಮದೇ ಆದಂಥ ಚಿಂತೆ ಇದೆ, ಬ್ರಿಟನ್, ಫ್ರಾನ್ಸ್, ಜರ್ಮನಿ ಅಂಥವ್ರಿಗೆ ಚಿಂತೆ ಇದೆ. ಯಾಕಂದರೆ ಈಗಾಗಲೇ ಒಂದು ಜನ್ರೇಷನ್ ಆಗೋಗ್ಬಿಟ್ಟಿದೆ, ಮಧ್ಯ ವಯಸ್ಸನ್ನು ದಾಟಿದ್ದಾರೆ. ಮುದುಕರು ಕಟ್ಕೊಂಡು ಏನಪ್ಪ ಮಾಡೋದು ಅಂತಂದರೆ ಅಷ್ಟು ಭಯ ಇದೆ ಅವ್ರಿಗೆ. ಹೋರಾಟ ಮಾಡಬೇಕಲ್ಲ, ಕೆಲಸ ಮಾಡಬೇಕಲ್ಲ.